Hello students, welcome to my English Scholar channel. ನಾನಿವತ್ತು SSLC ಪಠ್ಯಕ್ರಮದ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂತಹ ಎರಡನೇ ಪೋಯಂ ಅದದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ನೋಡಿ, ಫಸ್ಟ್ ಕ್ವಶನ್, ದ ಪೋಯಂ ಕ್ವಾಲಿಟಿ ಆಫ್ ಮರ್ಸಿ ಈಸ್ ರಿಟನ್ ಬೈ. ಈ ಪೋಯಂ ಅನ್ನ ಯಾರು ಬರೆದಿದ್ದಾರೆ? ಈ ಪೋಯಂ ಯಾರಿಂದ ಬರೆಯಲ್ಪಟ್ಟಿದೆ? ಅದಕ್ಕೆ ಆನ್ಸರ್ ವಿಲಿಯಂ ಶೇಕ್ಸ್ಪಿಯರ್. ನೀವು ಎಲ್ಲ ಪದ್ಯದ್ದು ಯಾರು ಅದರ ಒಂದು ಪೊಯೆಟ್ ಇದಾರೋ ಅದ ಎಲ್ಲಾ ಪೊಯಂಗಳದ್ದು ಕೂಡ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ನಾನು ಮೊದಲನೇ ಪದ್ಯ ಹೇಳಿದೀನಿ, ಅದು ರಸ್ಕಿನ್ ಬಾಂಡ್, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಇತ್ತಲ್ಲ, ಅದು ರಸ್ಕಿನ್ ಬಾಂಡ್ ಬರ್ದಿದ್ದಾರೆ. ಎರಡನೇ ಪೊಯಂ ಕ್ವಾಲಿಟಿ ಆಫ್ ಮರ್ಸಿಯನ್ನ ವಿಲಿಯಂ ಶೇಕ್ಸ್ಪಿಯರ್ ಬರ್ದಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ಕಂಪೇರ್ಡ್ ಟು ಡ್ಯಾಶ್. ಕ್ವಾಲಿಟಿ ಆಫ್ ಮರ್ಸಿಯನ್ನ ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ? ನೋಡಿ, ಆನ್ಸರ್ ದ ಜೆಂಟಲ್ ರೈನ್. ಜೆಂಟಲ್ ರೈನ್ ಅಂದ್ರೆ ಸ್ಮೂತ್ ಆಗಿ ಬರುವಂತಹ ಮಳೆಯ ಹನಿಗಳು, ಜೆಂಟಲ್ ಡ್ರಾಪ್ಸ್ ಅಂತೀವಿ ಅದನ್ನ. ಜೆಂಟಲ್ ರೈನ್ ಡ್ರಾಪ್ಸ್ಗೆ ಹೋಲಿಕೆ ಮಾಡಿದ್ದಾರೆ. ಫ್ರಮ್ ಹೆವನ್, ಆ ಡ್ರಾಪ್ಸ್ ಎಲ್ಲಿಂದ ಬೀಳ್ತಾ ಇರುತ್ತೆ? ಸ್ವರ್ಗದಿಂದ ಬೀಳ್ತಾ ಇರ್ತದೆ. ಸ್ವರ್ಗದಿಂದ ಬೀಳುವ ಮಳೆ ಹನಿಗಳಿಗೆ ಕ್ವಾಲಿಟಿ ಆಫ್ ಮರ್ಸಿಯನ್ನ ಕಂಪೇರ್ ಮಾಡಿದ್ದಾರೆ, ನೆನ್ಪಿಟ್ಕೋಬೇಕಿದೆನ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಸೆಪ್ಟರ್ ಶೋಸ್ ಓನ್ಲಿ ಡ್ಯಾಶ್. ಸೆಪ್ಟರ್ ಅಂದ್ರೆ ರಾಜದಂಡ, ರಾಜನ ಕೈಲಿರುತ್ತಲ್ಲ ದಂಡ, ಕೋಲು, ಅದನ್ನ ಸೆಪ್ಟರ್ ಅಂತ ಕರಿತೀವಿ. ಅದು ಏನ್ ತೋರಿಸುತ್ತೆ? ಅದು ಟೆಂಪರಲ್ ಪವರ್ ಅನ್ನ ತೋರಿಸುತ್ತೆ. ಟೆಂಪರಲ್ ಪವರ್ ಅಂದ್ರೆ ಒಂದು ಲಿಮಿಟೆಡ್ ಟೈಮ್ ಅನ್ನ ತೋರಿಸುತ್ತೆ. ಲಿಮಿಟೆಡ್ ಪವರ್, ಲಿಮಿಟೆಡ್ ಟೈಮ್ ಅನ್ನ ತೋರಿಸುತ್ತೆ. ಅಂದ್ರೆ ಅದು ದೊಡ್ಡದಲ್ಲ ಅನ್ನೋದನ್ನ ತೋರಿಸುತ್ತೆ. ಯಾವುದು? ಸೆಪ್ಟರ್. ಸೆಪ್ಟರ್ ಅಂದ್ರೆ ರಾಜದಂಡ, ರಾಜನ ಕೈಲಿರ್ತಕ್ಕಂಥ ಒಂದು ದಂಡ, ಅಂದ್ರೆ ಆ ರಾಜನ ಒಂದು ಅಧಿಕಾರ ಟೆಂಪರಲ್ ಪವರ್ ಅಂತ ತೋರಿಸುತ್ತೆ. ಅಂದ್ರೆ ಲಿಮಿಟೆಡ್ ಪವರ್, ತುಂಬಾ ಲಿಮಿಟೆಡ್ ಪವರ್, ಅದು ತುಂಬಾ ಸಂಕುಚಿತವಾದಂತಹ ಅರ್ಥವನ್ನ ಕೊಡುವಂಥದ್ದು ಇದು. ನೆಕ್ಸ್ಟ್ question number 4, whose attribute does quality of mercy stand for? ಇಲ್ಲಿ ನೋಡಿ, attribute ಅಂದ್ರೆ ಕ್ಯಾರೆಕ್ಟರ್ ಅಂತ. ಕ್ವಾಲಿಟಿ, ಯಾರ ಕ್ವಾಲಿಟಿ, ಯಾರ ಕ್ಯಾರೆಕ್ಟರ್, ಯಾರ ಗುಣ does quality of mercy stand for? ಕ್ವಾಲಿಟಿ ಆಫ್ ಮರ್ಸಿಗೆ ಅದಕ್ಕೋಸ್ಕರ ಇದೆ. ಯಾರ ಗುಣ ಕ್ವಾಲಿಟಿ ಆಫ್ ಮರ್ಸಿಗಿರುವಂಥದ್ದು? ಕ್ವಾಲಿಟಿ ಆಫ್ ಮರ್ಸಿಗಿರುವಂಥದ್ದು ಯಾರ ಗುಣ? ರಾಜನ ಗುಣನ ಅಥವಾ ದೇವರ ಗುಣನ? ಕ್ವಾಲಿಟಿ ಆಫ್ ಮರ್ಸಿಗಿರುವಂಥದ್ದು ದೇವರ ಗುಣ. ಅಂದ್ರೆ ಇಟ್ ಸ್ಟ್ಯಾಂಡ್ಸ್ ಫಾರ್ ದ ಅಟ್ರಿಬ್ಯೂಟ್ ಆಫ್ ಗಾಡ್ ಅಂತ. ನೋಡಿ, ಆನ್ಸರ್ ಗಾಡ್. ಅಟ್ರಿಬ್ಯೂಟ್ ಅಂದ್ರೆ ಕ್ವಾಲಿಟಿ, ಕ್ಯಾರೆಕ್ಟರ್, ಗುಣ. ಯಾರ ಗುಣ ಕ್ವಾಲಿಟಿ ಆಫ್ ಮರ್ಸಿದು? ಕ್ವಾಲಿಟಿ ಆಫ್ ಮರ್ಸಿಯ ಗುಣ ಎಂತಹದ್ದು ಅಂದ್ರೆ ಅದು ದೇವರ ಗುಣ ಇದ್ದ ಹಾಗೆ, ಅದು ದೇವರಿಗೆ ಸಂಬಂಧಪಟ್ಟಂತ ಗುಣ. ಕ್ವಶನ್ ನಂಬರ್ 5, ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ಬ್ಲೆಸ್ಡ್. ಕ್ವಾಲಿಟಿ ಆಫ್ ಮರ್ಸಿ ಇಬ್ಬರಿಂದ ಬ್ಲೆಸ್ ಆಗಲ್ಪಡುತ್ತೆ. ಯಾರಿಂದ? ನೋಡಿ, ಟ್ವೈಸ್, ಎರಡು ಬಾರಿ. ಟ್ವೈಸ್ ಅಂದ್ರೆ ಎರಡು ಬಾರಿ. ಎರಡು ಬಾರಿ ಬ್ಲೆಸ್ ಆಗಲ್ಪಡುತ್ತೆ, ಆಶೀರ್ವಾದ ಆಗಲ್ಪಡುತ್ತೆ. ಎರಡು ಬಾರಿ ಅಂದ್ರೆ ನಿಮಗೆ ಪೋಯಂ ಮಾಡುವಾಗ ಹೇಳಿರ್ತಾರೆ ಟೀಚರ್ಸ್. ಎರಡು ಬಾರಿ ಅಂದ್ರೆ ಯಾರು ಕೊಡ್ತಾನೋ ಅವನಿಗೆ, ಮತ್ತೆ ಯಾರು ತಗೊಳ್ತಾನೋ ಮರ್ಸಿಯನ್ನ ಅವನಿಗೆ. ಗಿವರ್ ಅಂಡ್ ರಿಸೀವರ್, ಗಿವರ್ ಅಂಡ್ ಟೇಕರ್. ಟೇಕರ್ ಅಂತಾನು ಹೇಳ್ಬೋದು, ರಿಸೀವರ್ ಅಂತಾನು ಹೇಳ್ಬೋದು. ಕೊಡೋನಿಗೆ ಮತ್ತೆ ತಗೊಳ್ಳೋನಿಗೆ ಇಬ್ಬರಿಗೂ ಸೇರಿಸಿದ್ದು ಈ ಟ್ವೈಸ್ ಬ್ಲೆಸ್ಡ್ ಅಂತ ಅನ್ನೋಂಥದ್ದು. ಅಕಾರ್ಡಿಂಗ್ ಟು ನೆಕ್ಸ್ಟ್ ಕ್ವಶನ್ ನಂಬರ್ 6, ಅಕಾರ್ಡಿಂಗ್ ಟು ಪೋರ್ಷಿಯಾ, ಟ್ರಾಂಡ್ ಕಿಂಗ್ ಈಸ್ ಬೆಟರ್ ದ್ಯಾನ್ ಹಿಸ್ ಡ್ಯಾಶ್. ನೋಡಿ, ಪೋರ್ಷಿಯಾ ಅಂದ್ರೆ ಇದು ನಿಮ್ಮ ಪೊಯಮ್ ಅಲ್ಲಿ ಇಲ್ಲ, ಆದ್ರೂ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಯಾಕಪ್ಪ ಅಂತ ಅಂದ್ರೆ ಶೇಕ್ಸ್ಪಿಯರ್ ಬರ್ದಿರ್ತಕ್ಕಂಥ ಒಂದು ಪ್ಲೇ ಅಂದ್ರೆ ನಾಟಕ, ದ ಮರ್ಚೆಂಟ್ ಆಫ್ ವೆನಿಸ್ ಅಂತ. ಅಲ್ಲಿ
ಪೋರ್ಷಿಯಾದ ಒಂದು ಲೀಡಿಂಗ್ ಕ್ಯಾರೆಕ್ಟರ್ ಅಂದ್ರೆ ಬಹಳ ಮುಖ್ಯವಾದಂತಹ ಒಂದು ಪಾತ್ರ ಅವಳದು. ಎಲ್ಲಿ ದ ಮರ್ಚೆಂಟ್ ಆಫ್ ವೆನಿಸ್ ಅಂತ ಶೇಕ್ಸ್ಪಿಯರ್ ಬರೆದಿರ್ತಕ್ಕಂಥ ಒಂದು ಪ್ಲೇ, ಅದು ನಾಟಕ. ಅದರಿಂದನೇ ಈ ಕ್ವಾಲಿಟಿ ಆಫ್ ಮರ್ಸಿಯನ್ನ ತೆಗೆದುಕೊಂಡಿರುವಂತದ್ದು. ಅಲ್ಲಿ ಪೋರ್ಷಿಯಾ ಅನ್ನುವಂಥವಳು ಮಾತಾಡ್ತಿರ್ತಾಳೆ. ಅದಕ್ಕೆ ಹೇಳಿರೋದು ಅಕಾರ್ಡಿಂಗ್ ಟು ಪೋರ್ಷಿಯಾ ಹೇಳ್ತಾಳೆ ಅವಳ ಪ್ರಕಾರ ಥ್ರಾಂಡ್ ಕಿಂಗ್ ಅಂದ್ರೆ ಸಿಂಹಾಸನವನ್ನ ಏರಿ ಕುಳಿತಿರ್ತಕ್ಕಂತಹ ರಾಜ ಈಸ್ ಬೆಟರ್ ದ್ಯಾನ್ ಹಿಸ್ ಡ್ಯಾಶ್. ರಾಜ ತುಂಬಾ ಬೆಟರ್ ಆಗಿರ್ತಾನೆ ಯಾರಿಗಿಂತ? ಹಿಸ್ ಕ್ರೌನ್ ಅಂದ್ರೆ ಅವನ ಕಿರೀಟ. ಇಲ್ಲಿ ಪೊಯಮ್ ಅಲ್ಲಿ ಕಿರೀಟ ಅಂದ್ರೆ ನಿಜವಾದ ಕಿರೀಟನೇ ಅಂತಾನೆ ಅರ್ಥ ಮಾಡ್ಕೊಳ್ಳೋದಲ್ಲ. ಕಿರೀಟ ಅಂದ್ರೆ ಅವನಿಗಿರ್ತಕ್ಕಂಥ ಹೆಸರು, ಅವನಿಗಿರ್ತಕ್ಕಂಥ ಬಿರುದು, ಅವನಿಗಿರ್ತಕ್ಕಂಥ ಒಂದು ಸಿಂಹಾಸನ, ಅವನಿಗಿರ್ತಕ್ಕಂಥ ಒಂದು ಆ ಪವರ್, ಅವೆಲ್ಲವೂ ಸೇರಿ ಕ್ರೌನ್ ಅಂತೀವಿ. ಆ ಥ್ರಾಂಡ್ ಕಿಂಗ್ ಇರ್ತಾನಲ್ಲ, ಆ ಕಿಂಗು ಕ್ರೌನ್ಗಿಂತನೂ ಕೂಡ ದೊಡ್ಡವನು, ಕ್ರೌನ್ಗಿಂತನೂ ಕೂಡ ಉತ್ತಮವಾದವನು. ಅಂದ್ರೆ ಅಲ್ಲಿ ಬಿರುದುಗಳು ಲೆಕ್ಕಕ್ಕೆ ಬರಲ್ಲ. ರಾಜ ಹೇಗಿರ್ತಾನೆ, ಅವನ ಮನಸ್ಸು ಹೇಗಿರುತ್ತೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಅನ್ನೋದನ್ನ ಪೋರ್ಷಿಯಾ ಹೇಳ್ತಾಳೆ ದ ಮರ್ಚೆಂಟ್ ಆಫ್ ವೆನಿಸ್ ನಾಟಕದಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7. ಅಕಾರ್ಡಿಂಗ್ ಟು ಪೋರ್ಷಿಯಾ ದ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್ ಈಸ್. ಅದೇ ಪೋರ್ಷಿಯಾಳ ಪ್ರಕಾರ, ಅಕಾರ್ಡಿಂಗ್ ಅಂದ್ರೆ ಅವಳ ಪ್ರಕಾರ, ಅಕಾರ್ಡಿಂಗ್ ಟು ಪೋರ್ಷಿಯಾ ದ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್ ಅಂದ್ರೆ ವೆರಿ ಸ್ಟ್ರಾಂಗ್ ಅಂತ, ಸ್ಟ್ರಾಂಗೆಸ್ಟ್ ಇನ್ ದ ಸ್ಟ್ರಾಂಗೆಸ್ಟ್ ಗಳಲ್ಲಿ ಸ್ಟ್ರಾಂಗೆಸ್ಟ್ ಯಾವುದು? ಹಾಗಾದ್ರೆ ತುಂಬಾ ಬಲಶಾಲಿ ಯಾವುದು? ಪೋರ್ಷಿಯಾ ಪ್ರಕಾರ ಯಾವ್ದಪ್ಪ ಅಂದ್ರೆ ಕ್ವಾಲಿಟಿ ಆಫ್ ಮರ್ಸಿನೇ ಬಲಶಾಲಿ. ಆ ಮರ್ಸಿಗಿದೆಯಲ್ಲ, ಆ ಮರ್ಸಿಗಿರ್ತಕ್ಕಂತಹ ಒಂದು ಆ ಸ್ಟೇಟಸ್ ತುಂಬಾ ಸ್ಟ್ರಾಂಗೆಸ್ಟ್, ಮೈಟಿಯೆಸ್ಟ್ ಅಂತ ಹೇಳ್ತಾಳೆ ಪೋರ್ಷಿಯಾ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8. ದ ಪೋಯಮ್ ಕ್ವಾಲಿಟಿ ಆಫ್ ಮರ್ಸಿ ಈಸ್ ಅನ್ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಪ್ಲೇ ಆಫ್ ಶೇಕ್ಸ್ಪಿಯರ್ ಡ್ಯಾಶ್. ನೋಡಿ, ನಿಮಗೆ ಈಗಾಗಲೇ ಹೇಳಿದೆ, ಕ್ವಾಲಿಟಿ ಆಫ್ ಮರ್ಸಿಯನ್ನ ಶೇಕ್ಸ್ಪಿಯರ್ನ ಯಾವ ನಾಟಕ, ಪ್ಲೇ ಅಂದ್ರೆ ನಾಟಕ, ಶೇಕ್ಸ್ಪಿಯರ್ ಬರೆದಿರ್ತಕ್ಕಂಥ ನಾಟಕ ಅದು. ಶೇಕ್ಸ್ಪಿಯರ್ನ ಯಾವ ನಾಟಕದಿಂದ ಕ್ವಾಲಿಟಿ ಆಫ್ ಮರ್ಸಿಯನ್ನ ಎಕ್ಸ್ಟ್ರಾಕ್ಟ್ ಮಾಡಲಾಗಿದೆ, ಆಯ್ದುಕೊಳ್ಳಲಾಗಿದೆ ಅಂತ. ಯಾವ ನಾಟಕ? ಈಗ ಆಲ್ರೆಡಿ ಹೇಳಿದೆ ನಮ್ಮ ಮೇಲೆ, ದ ಮರ್ಚೆಂಟ್ ಆಫ್ ವೆನಿಸ್ ಅಂತ. ಸಾಮಾನ್ಯ ಇದೊಂದು ಡಿಫಿಕಲ್ಟ್ ಕ್ವಶನ್. ಈ ತರದ್ದು ನಿಮಗೆ ಕೇಳಲಾರರು. ಯಾಕೆ ಅಂತ ಅಂದ್ರೆ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರು ಹೇಳಿರ್ತಕ್ಕಂಥದ್ದು ಸುಲಭವಾದ ಪ್ರಶ್ನೆಗಳು ಕೊಡ್ತೀವಿ ಮತ್ತೆ ನೇರವಾದ ಪ್ರಶ್ನೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ನಿಮಗೆ ಈ ವರ್ಷ ಈ ತರದ್ದು ಡಿಫಿಕಲ್ಟ್ ಕ್ವಶನ್ ಬರಲಾರದು. ಅಕಸ್ಮಾತ್ ಒಂದ್ ವೇಳೆ ಬಂದ್ರೆ ಬರೀಬೇಕಾಗತ್ತೆ ಅನ್ನೋ ಉದ್ದೇಶಕ್ಕೆ ಆ ಕ್ವಶನ್ ನಲ್ಲಿ ಸೇರಿಸ್ಕೊಂಡಿದ್ದೀನಿ. ಕ್ವಶನ್ ನಂಬರ್ 9. ಹೂ ಸ್ಪೀಕ್ಸ್ ಅಬೌಟ್ ದ ಕ್ವಾಲಿಟಿ ಆಫ್ ಮರ್ಸಿ? ಕ್ವಾಲಿಟಿ ಆಫ್ ಮರ್ಸಿ ಇದ್ರ ಬಗ್ಗೆ ಯಾರು ಮಾತಾಡ್ತಾರೆ? ಕ್ವಾಲಿಟಿ ಆಫ್ ಮರ್ಸಿ ಬಗ್ಗೆ ಯಾರು ಮಾತಾಡ್ತಾರೆ? ವಿಲಿಯಂ ಶೇಕ್ಸ್ಪಿಯರ್, ಪೋರ್ಷಿಯಾ, ದ ಕಿಂಗ್, ಆಂಟೋನಿಯೋ. ಪೋರ್ಷಿಯಾ ಮಾತಾಡ್ತಾಳೆ. ಯಾವಾಗ್ಲೂ ಕ್ವಾಲಿಟಿ ಆಫ್ ಮರ್ಸಿ ಬಗ್ಗೆ ಪೋರ್ಷಿಯಾ ಮಾತಾಡ್ತಾಳೆ ಈ ಪೋಯಮ್ ಅಲ್ಲಿ. ಅಂದ್ರೆ ಪೋರ್ಷಿಯಾ ಪೋಯಮ್ ಅಲ್ಲಿ ನಿಮ್ಗೆ ಎಲ್ಲೂ ಇಂಟ್ರೊಡ್ಯೂಸ್ ಆಗಿಲ್ಲ, ಹಂಗಾಗಿ ನಿಮಗೆ ಪೋರ್ಷಿಯಾ ಅಂದ್ರೆ ಗೊತ್ತಾಗಲ್ಲ. ಯಾರು ಶೇಕ್ಸ್ಪಿಯರ್ ನಾಟಕವನ್ನ ಓದಿರ್ತಾರೆ ಅವರಿಗೆ ಇದು ಅರ್ಥ ಆಗುತ್ತೆ ಜಾಸ್ತಿ ಬೇಗ. ಬಟ್ ನಿಮಗೆ SSLC ಲೆವೆಲ್ಗೆ ಏನ್ ಪೊಯಮ್ ಇಟ್ಟಿದಾರೋ 14 ಲೈನ್ ಸಾನೆಟ್ ಅನ್ನ, ಅದನ್ನು ಓದ್ಕೊಂಡ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ನಂಬರ್ 10. ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ಎಂಥ್ರಾನ್ಡ್ ಇನ್ ಡ್ಯಾಶ್. ಈ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥದ್ದು ಎಂಥ್ರಾನ್ಡ್ ಅಂದ್ರೆ ಕುಳಿತಿರ್ತಕ್ಕಂಥದ್ದು, ಸಿಂಹಾಸನದ ಮೇಲೆ ಕುಳಿತಿರ್ತಕ್ಕಂಥದ್ದು. ಎಲ್ಲಿ, ಯಾವ ಸಿಂಹಾಸನದ ಮೇಲೆ ಕುಳಿತಿರುತ್ತೆ ಕ್ವಾಲಿಟಿ ಆಫ್ ಮರ್ಸಿ ಅನ್ನುವಂಥದ್ದು? ದ ಹಾರ್ಟ್ ಆಫ್ ಕಿಂಗ್ಸ್, ಇನ್ ದ ಹಾರ್ಟ್ ಆಫ್ ಕಿಂಗ್ಸ್. ರಾಜರುಗಳ ಹೃದಯದಲ್ಲಿ ಕ್ವಾಲಿಟಿ ಆಫ್ ಮರ್ಸಿ ಇರುತ್ತೆ. ರಾಜರುಗಳ ಹೃದಯವೇ ಆ ಮರ್ಸಿಯ ಸಿಂಹಾಸನ ಆಗಿರುತ್ತೆ. ಹಾಗಾದ್ರೆ ಮರ್ಸಿ ದೊಡ್ಡದ, ರಾಜ ದೊಡ್ಡವನ? ಮರ್ಸಿನೇ ದೊಡ್ಡದು. ಮರ್ಸಿ ರಾಜನ
ಹೃದಯ ಸಿಂಹಾಸನದಲ್ಲಿ ಕುಳಿತಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 11. The greatest virtue of all according to Portia is. The greatest virtue. ವರ್ಚ್ಯೂ ಅಂದ್ರೆ ಕ್ವಾಲಿಟಿ, ಗುಣ, ಒಂದು ಅಡ್ಮೈರಬಲ್ ಕ್ವಾಲಿಟಿ ಅಂತ, ಹೊಗಳಿಸಿಕೊಳ್ಳುವಂತಹ ಒಂದು ಗುಣ, ಆ ಒಂದು ಗ್ರೇಟೆಸ್ಟ್ ಕ್ವಾಲಿಟಿ ಆಫ್ ಆಲ್, ಎಲ್ಲದಕ್ಕಿಂತ ಒಂದು ದೊಡ್ಡ ಕ್ವಾಲಿಟಿ ಯಾವುದು? ಎಲ್ಲದಕ್ಕಿಂತ ದೊಡ್ಡದು, ದೊಡ್ಡ ಕ್ವಾಲಿಟಿ ಇರ್ತಕ್ಕಂಥದ್ದು ಯಾವುದು? ಅಕಾರ್ಡಿಂಗ್ ಟು ಪೋರ್ಷಿಯಾ, ಪೋರ್ಷಿಯಾ ಹೇಳೋ ಪ್ರಕಾರ ಯಾವುದು? ದ ಕ್ವಾಲಿಟಿ ಆಫ್ ಮರ್ಸಿ. ಮರ್ಸಿಯ ಗುಣ ಇದೆಯಲ್ಲ, ಅದೇ ಎಲ್ಲ ಗುಣಗಳಿಗಿಂತ ದೊಡ್ಡದು. ಎಲ್ಲಾ ಗುಣಗಳಿಗಿಂತ ದೊಡ್ಡ ಗುಣ ಮರ್ಸಿ, ಕ್ವಾಲಿಟಿ ಆಫ್ ಮರ್ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 12. The kind of power is possessed by the quality of mercy is. The kind of power, kind ಅಂದ್ರೆ ರೀತಿ, ಟೈಪ್ ಅಂತ. Which type of power ಅಂತ? The kind of power is possessed by the quality of mercy. Possessed ಅಂದ್ರೆ ಹೊಂದಿರ್ತಕ್ಕಂಥದ್ದು. ಯಾರು? ಕ್ವಾಲಿಟಿ ಆಫ್ ಮರ್ಸಿಗೆ ಒಂದು ಪವರ್ ಇದೆ, ಒಂದು ರೀತಿಯ ಪವರ್ ಅನ್ನ ಹೊಂದಿದೆ. ಅದು ಯಾವುದು? ಕ್ವಾಲಿಟಿ ಆಫ್ ಮರ್ಸಿ ಹೊಂದಿದೆ. ಅದು ಯಾವ ಪವರ್ ಹಾಗಾದ್ರೆ? ಕ್ವಾಲಿಟಿ ಆಫ್ ಮರ್ಸಿ ಹೊಂದಿರೋ ಪವರು ಡಿವೈನ್ ಪವರ್. ಡಿವೈನ್ ಅಂದನ್ನ ಸಾಮಾನ್ಯವಾಗಿ ನಾವು ಯಾವಾಗ್ಲೂ ರಿಲೇಟೆಡ್ ಟು ಗಾಡ್ ಹೇಳುವಂಥದ್ದು. ಡಿವೈನ್ ಪವರ್ ಯಾವಾಗ್ಲೂ ಮನುಷ್ಯರ ಕೈಲಿರಲ್ಲ, ದೇವರ ಕೈಲಿರುತ್ತೆ. ಅದನ್ನ ಡಿವೈನ್ ಪವರ್ ಅಂತ ಕರಿತೀವಿ. ಹಾಗಾದ್ರೆ ಕ್ವಾಲಿಟಿ ಆಫ್ ಮರ್ಸಿಗಿರೋದು ಕೂಡ ಅದೇ ಪವರ್, ಅಂದ್ರೆ ಗಾಡ್ಗಿರುವಂತ ಪವರ್ ಡಿವೈನ್ ಪವರ್ ಆಗಿರುತ್ತೆ. ಕ್ವಶನ್ ನಂಬರ್ 13. The quality of mercy is blessed by. ನಾನು ಮುಂಚೆನೆ ಹೇಳಿದೆ, ಕ್ವಾಲಿಟಿ ಆಫ್ ಮರ್ಸಿ ಟ್ವೈಸ್ ಆಗಿ ಬ್ಲೆಸ್ಡ್ ಆಗಲ್ಪಡುತ್ತೆ ಅಂತ. ಇಬ್ಬರಿಗೆ ಬ್ಲೆಸ್ಡ್ ಆಗುತ್ತೆ, ಇಬ್ಬರಿಂದ ಬ್ಲೆಸ್ಡ್ ಆಗುತ್ತೆ. ಯಾರ್ಯಾರಿಂದ? ಬೋತ್, ಇಬ್ರು, ಬೈ ದ ಗಿವರ್ ಅಂಡ್ ಬೈ ದ ಟೇಕರ್. ಗಿವರ್ ಮತ್ತೆ ಟೇಕರ್ ಇಂದ ಬ್ಲೆಸ್ ಆಗಲ್ಪಡುತ್ತೆ. ಅಂದ್ರೆ ಕ್ವಾಲಿಟಿ ಆಫ್ ಮರ್ಸಿ ತಗೊಳ್ಳೋನ್ಗೂ ಕೂಡ ಒಳ್ಳೇದು, ಕ್ವಾಲಿಟಿ ಆಫ್ ಮರ್ಸಿನ ಕೊಡೋನ್ಗೂ ಕೂಡ ಒಳ್ಳೇದು. ಮರ್ಸಿಯನ್ನ ತಗೊಳ್ಳೋನ್ಗೂ ಅನುಕೂಲ, ಕೊಡೋನ್ಗೂ ಅನುಕೂಲ. ತಗೊಳ್ಳೋನ್ಗೂ ಒಳ್ಳೇದಾಗುತ್ತೆ, ಮರ್ಸಿಯನ್ನ ತೋರ್ಸೋನ್ಗೂ ಒಳ್ಳೇದಾಗುತ್ತೆ. ದಯ ತೋರ್ಸೋನ್ಗೂ ಒಳ್ಳೇದು, ದಯ ತಗೊಳ್ಳೋನ್ಗೂ ಒಳ್ಳೇದಾಗುತ್ತೆ. ಹಾಗಾಗಿ ಕ್ವಾಲಿಟಿ ಆಫ್ ಮರ್ಸಿ ಇಸ್ ಬ್ಲೆಸ್ಡ್ ಬೈ ದ ಗಿವರ್ ಅಂಡ್ ದ ಟೇಕರ್. ಇಬ್ಬರಿಂದ ಆಶೀರ್ವದಿಸಲ್ಪಡುತ್ತೆ, ಇಬ್ಬರಿಂದ ಒಳ್ಳೇದಾಗುತ್ತೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಪೋರ್ಷಿಯಾ. According to Portia, the earthly power looks like. According to Portia, the earthly power looks like divine when the quality of mercy tempers dash. Nodi. According to Portia, ಪೋರ್ಷಿಯಾಳ ಪ್ರಕಾರ ಅರ್ಥ್ಲಿ ಪವರ್ ಅಂದ್ರೆ ಯಾವ್ದಿಲ್ಲಿ? ಕಿಂಗ್ಸ್ ಪವರ್ ಅಂತ. ಅರ್ಥ್ಲಿ ಪವರ್ ಅಂದ್ರೆ ಕಿಂಗ್ಸ್ ಪವರ್, ರಾಜನ ಒಂದು ಏನು ಅಧಿಕಾರ ಇರುತ್ತೆ ಅದು ಲುಕ್ಸ್ ಕಾಣುತ್ತೆ. ಯಾವ ರೀತಿ ಕಾಣುತ್ತೆ? ಲೈಕ್ ಡಿವೈನ್ ಪವರ್ ಆಗುತ್ತೆ. ರಾಜನ ಪವರ್ ಡಿವೈನ್ ಪವರ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ? ಡಿವೈನ್ ಪವರ್ ಅಂದ್ರೆ ಅದು ಗಾಡ್ಸ್ ಪವರ್, ಅದು ಮರ್ಸಿಗೆ ಈಕ್ವಲ್. ಮರ್ಸಿ ಯಾವಾಗ್ಲೂ ಕ್ವಾಲಿಟಿ ಆಫ್ ಮರ್ಸಿ ಡಿವೈನ್ ಪವರ್. ಇಲ್ಲಿ ರಾಜನ ಶಕ್ತಿ ಡಿವೈನ್ ಪವರ್ ಆಗುತ್ತೆ ಅಂತ ಪೋರ್ಷಿಯಾ ಹೇಳ್ತಾ ಇದ್ದಾಳೆ. ಆದ್ರೆ ಒಂದು ಕಂಡೀಷನ್, ರಾಜನ ಪವರ್ ಡಿವೈನ್ ಪವರ್ ಆಗ್ಬೇಕು ಅಂದ್ರೆ, ಅರ್ತ್ಲಿ ಪವರ್ ಡಿವೈನ್ ಪವರ್ ಆಗ್ಬೇಕು ಅಂದ್ರೆ, ಡಿವೈನ್ ಅಂದ್ರೆ ದೇವರ ಒಂದು ಶಕ್ತಿ, ದೇವರ ಒಂದು ಪವರ್, ಅದು ಆಗ್ಬೇಕು ಅಂದ್ರೆ ಆಗುತ್ತೆ. ಯಾವಾಗ ಆಗುತ್ತೆ? ವೆನ್ ದ ಕ್ವಾಲಿಟಿ ಆಫ್ ಮರ್ಸಿ ಟೆಂಪರ್ಸ್ ಜಸ್ಟಿಸ್. ಕ್ವಾಲಿಟಿ ಆಫ್ ಮರ್ಸಿ ಟೆಂಪರ್ಸ್ ಜಸ್ಟಿಸ್. ರಾಜ ಅಂತಕ್ಕಂಥವನು ಯಾವಾಗ್ಲೂ ಜಸ್ಟಿಸ್ ಅನ್ನ ಕೊಡೋನಾಗಿದ್ದಾಗ, ಅಂದ್ರೆ ಅವನ ಹೃದಯದಲ್ಲಿ ಇರ್ತಕ್ಕಂತಹ ಹೃದಯ ಸಿಂಹಾಸನದಲ್ಲಿ ಕೂತಿರ್ತಕ್ಕಂತಹ ಮರ್ಸಿ ಇದೆಯಲ್ಲ, ಆ ಮರ್ಸಿಯನ್ನ ಪ್ರಜೆಗಳ ಮೇಲೆ ತೋರಿಸಿದ್ರೆ, ಅಂದ್ರೆ ಜಸ್ಟಿಸ್ ಅನ್ನ ತೋರಿಸಿದ್ರೆ, ನ್ಯಾಯವನ್ನ ಕೊಟ್ಟಾಗ ಮಾತ್ರ
ಆ ರಾಜನ ಪವರ್ ಏನಾಗುತ್ತೆ, ಡಿವೈನ್ ಪವರ್ ಆಗುತ್ತೆ ಅಂತ ಪೋರ್ಷಿಯಾ ಹೇಳ್ತಾಳೆ. ನೆಕ್ಸ್ಟ್, ದ ಕ್ವಾಲಿಟಿ ಆಫ್ ಮರ್ಸಿ. The quality of mercy is not strained. Quality of mercy is not strained. It droppeth as the gentle rain from heaven. ಇಲ್ಲಿ ಪದ್ಯದ 2 ಸಾಲನ್ನ ಕೊಟ್ಟಿದ್ದಾರೆ. ಬಿಗಿನಿಂಗ್ ಆಫ್ ದಿ ಲೈನ್ಸ್ ಇವು. ಇಲ್ಲಿ ಫಿಗರ್ ಆಫ್ ಸ್ಪೀಚ್ ಯಾವುದು ಅಂತ ಕೇಳಿದ್ದಾರೆ. ಫಿಗರ್ ಆಫ್ ಸ್ಪೀಚ್ ನಾನು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀನಲ್ಲೂ ಕೂಡ ಒಂದು ಕ್ವಶನ್ ಅನ್ನು ತಗೊಂಡು ಫಿಗರ್ ಆಫ್ ಸ್ಪೀಚ್ ಅನ್ನು ಹೇಳಿದ್ದೆ. ಅಲ್ಲೂ ಕೂಡ ನೋಡಿ ಇಲ್ಲಿ ಆಸ್ ಬಂದಿದೆ. ನಾನು 3 ವರ್ಡ್ಸ್ ಅನ್ನ ಹೇಳಿದ್ದೆ. ಆಸ್ ಬಂದ್ರೆ ಅಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಲೈಕ್ ಬಂದ್ರು ಕೂಡ ಕಂಪೇರ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಹಿಂಗೆ 2 ವಸ್ತುಗಳಿಗೆ ಕಂಪ್ಯಾರಿಸನ್ ಇದ್ದಾಗ ಏನ್ ಮಾಡ್ತೀವಿ, ಇದು ಅದರಂತೆ ಅಂತ ಹೇಳುವಾಗ ಅಂತೆ ಅನ್ನುವಂತ ಒಂದು ಮೀನಿಂಗ್ ಅನ್ನ ಕೊಡುತ್ತೆ ಆಸ್ ಅನ್ನುವಂಥದ್ದು. ಲೈಕ್ ಅನ್ನುವಂಥದ್ದು ಅದೇ ಮೀನಿಂಗ್ ಕೊಡುತ್ತೆ. ಆಸ್ ಮತ್ತೆ ಲೈಕ್ ಬಂದಾಗ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ತಕ್ಕಂಥ ಒಂದು ಟೆಕ್ನಿಕ್ ಇದು. ಅದು ಬಂದಾಗ ನೀವು ಸಿಮಿಲಿ ಅಂತ ಬರಿಬಹುದು. ಈಗ ಉದಾಹರಣೆಗೆ ಟಿಪ್ಪು ಸುಲ್ತಾನ್ ಫೌಟ್ ಲೈಕ್ ಎ ಟೈಗರ್. ಟಿಪ್ಪು ಸುಲ್ತಾನ್ ಹುಲಿಯಂತೆ ಹೋರಾಡಿದ. ಲೈಕ್ ಬಂತು ನೋಡಿ, ಲೈಕ್ ಎ ಟೈಗರ್. ಇಲ್ಲಿ ಕಂಪ್ಯಾರಿಸನ್ ಮಾಡುವಾಗ ಹುಲಿಯಂತೆ, ಟಿಪ್ಪು ಸುಲ್ತಾನ್ ಅನ್ನ ಹುಲಿಗೆ ಹೋಲಿಸಿದ್ದಾರೆ, ಹುಲಿಯಂತೆ ಹೋರಾಡಿದನು. ಅವಾಗ ಅದು ಸಿಮಿಲಿ ಆಗುತ್ತೆ. ಆಸಿದ್ರು ಕೂಡ ಸಿಮಿಲಿ ಆಗುತ್ತೆ, ಲೈಕ್ ಜಾಗದಲ್ಲಿ ಆಸಿದ್ರು ಕೂಡ ಸಿಮಿಲಿ ಆಗುತ್ತೆ. ನೆನ್ಪಿಟ್ಕೋಬೇಕು. ಓಕೆನಾ? ಓಕೆ, ಇವತ್ತಿಗೆ ಈ ಕ್ಲಾಸ್ ಮುಗಿದಿದೆ. ಎಲ್ಲರೂ ಕೂಡ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಕೇಳಿ ಆದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲ ವಿಡಿಯೋಗಳನ್ನು ಕೂಡ ನೋಡ್ತಾ ಹೋಗಿ. ಮತ್ತೆ ನನ್ನ ಮುಂದಿನ ವಿಡಿಯೋ ನೆಕ್ಸ್ಟ್ ಡೇ ನಲ್ಲಿ ಮಾಡ್ಕೊಡ್ತೀನಿ ಇನ್ನೊಂದು ವಿಡಿಯೋ. ಅದನ್ನು ಕೂಡ ನೀವು ಎಕ್ಸ್ಪೆಕ್ಟೇಷನ್ ಅಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಬಂದಾಗ ನೆಕ್ಸ್ಟ್ ವಿಡಿಯೋಗಳನ್ನು ಕೂಡ ನೋಡ್ತಾ ಹೋಗಿ. ಹಿಂದಿನ ಹಳೆ ವಿಡಿಯೋಗಳನ್ನು ಕೂಡ ನೋಡ್ತಾ ಹೋಗಿ. ಅದು ಮತ್ತೆ ನೆನಪಿಗೆ ತಂದುಕೊಳ್ಳೋದು ತುಂಬಾ ಉತ್ತಮ. ಹಾಗಾಗಿ ಅದನ್ನು ನೋಡಿದಿನಲ್ಲ ಅನ್ನೋ ಉದ್ದೇಶಕ್ಕೆ ಅದನ್ನು ಬಿಡಬೇಡಿ. ಎಲ್ಲ ವಿಡಿಯೋಗಳನ್ನು ಪುನಃ ನೋಡ್ತಾ ಹೋಗಿ. ಎಕ್ಸಾಮ್ ಬರೋವರೆಗೂ ನೋಡಿ. ನಿಮಗೆ ಎಕ್ಸಾಮ್ ತುಂಬಾ ಸುಲಭ ಆಗುತ್ತೆ, ಏನ್ ಕಷ್ಟ ಆಗಲ್ಲ, ಯಾರು ಭಯ ಪಡೋ ಅಗತ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಸ್ಟಾಪ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.